ಉಲ್ಟಾ ನೀವೇ ನನ್ನ ಪ್ರಶ್ನೆ ಮಾಡ್ತೀರಲ್ಲ. ಇಲ್ಲ ಭೂಪತಿ, ಅವ್ರು ಸರಿಯಾಗಿ ಕೇಳ್ತಿದ್ದಾರೆ. ನೀನ್ ಇಷ್ಟೊತ್ತು ಮನೇಲಿದ್ಯಾ? ಮನೆ ಒಳಗಡೆ? ತಲೆ ಕೆಟ್ಟಿದ್ಯಾ ನಕ್ಷತ್ರ ನಿಮಗೆ? ನಾನು ಇಲ್ಲಿಲ್ಲದೆ ಇನ್ನೆಲ್ಲಿರಬೇಕು? ಅಮ್ಮ, ಏನಾಗಿದೆ ಇವ್ರಿಗೆಲ್ಲ? ಏನು ನಡೀತಿದೆ ಅಂತ ನೀನು ಹೇಳಬೇಕು ಕಂದ. ಇಷ್ಟೊತ್ತು ಎಲ್ಲಿದ್ಯೋ? ಈಗ ರೂಮಿಂದ ಬರ್ತಿದ್ಯಾ? ನಾವೆಲ್ಲರೂ ಎಷ್ಟು ಗಾಬರಿ ಆಗಿದ್ವಿ ಗೊತ್ತಾ? ಅಮ್ಮ, ನೀನು ಇವ್ರ ಥರನೇ ಕೇಳ್ತಿದ್ಯಲ್ಲಮ್ಮ. ಎಲ್ಲಿದ್ದೆ ಎಲ್ಲಿದ್ದೆ ಅಂದರೆ ಏನರ್ಥ? ರಾತ್ರಿ ರೂಮಲ್ಲಿ ಮಲಗಿದ್ದೆ, ಇವಾಗ ಎದ್ದು ಹೊರಗಡೆ ಬರ್ತಿದ್ದೀನಿ. ದಟ್ಸ್ ಇಟ್. ಇಲ್ಲ ಭೂಪತಿ, ನೀನ್ ಇಷ್ಟೊತ್ತು ಮನೇಲಿ ಇರ್ಲಿಲ್ಲ. ನಾವು ಎಲ್ಲ ಕಡೆ ಹುಡುಕಿ ಹುಡುಕಿ ಕಂಗಾಲಾಗಿ ಕೂತಿದೀವಿ. ನೀನ್ ನೋಡಿದ್ರೆ ರೂಮಿಂದ ಎದ್ದು ಬರ್ತಿದ್ಯಾ? ಹೆಂಗೋ ಸಾಧ್ಯ? ವಾಟ್? ಹೂ ಕಣೋ, ನೀನ್ ಇಷ್ಟೊತ್ತು ಮನೇಲಿ ಇರ್ಲೇ ಇಲ್ಲ. ಇವಾಗ ರೂಮಿಂದ ಎದ್ದು ಬರ್ತಿದ್ಯೋ ನಮ್ಗೆ ಗೊತ್ತಾಗ್ತಿಲ್ಲ. ಭೂಪತಿ, ಸರಿಯಾಗಿ ಹೇಳು. ಇಷ್ಟೊತ್ತು ನೀನ್ ಎಲ್ಲಿ ಹೋಗಿದ್ದೆ? ನಿನ್ಗೆ ಏನಾಗಿದೆ? ಫಸ್ಟ್ ಆಫ್ ಆಲ್ ನಿಮ್ಮೆಲ್ರಿಗೂ ಏನಾಗಿದೆ? ಇಲ್ಲಿ ಏನು ನಡೀತಿದೆ ಅಂತಾನೆ ನನಗೆ ಅರ್ಥ ಆಗ್ತಾ ಇಲ್ಲ. ನನ್ನ ತಲೆ ಬೇರೆ ಸಿಡಿದು ಹೋಗ್ತಿದೆ. ರೂಮಿಂದಾನೇ ಬರ್ತೀನಿ ಅಂದಮೇಲೆ ರೂಮಲ್ಲೇ ಇದ್ದೆ ಅಂತ ಅರ್ಥ ಅಲ್ವಾ? ನೀವು ಏನು ಹೇಳ್ತೀರಾ? ನನಗೊಂದು ಅರ್ಥ ಆಗ್ತಲ್ಲ. ಏನು ನಡೀತಿದೆ ಇಲ್ಲಿ? ಪ್ಲೀಸ್, ಇಲ್ಲಿ ಏನು ನಡೀತಿದೆ ಅಂತ ಯಾರಾದರೂ ಕರೆಕ್ಟಾಗಿ ಹೇಳ್ತೀರಾ? ನಾವ್ ಎಷ್ಟು ಹುಷಾರಾಗಿದ್ರು ಮತ್ತೆ ಆ ಘಟನೆ ನಡೀತು ಭೂಪತಿ. ಹಿಂದೆ 2 ಸಲ ಆದಂಗೆ ನಾನು ನೀನು ಮಧ್ಯರಾತ್ರಿಯಿಂದ ಮನೇಲಿ ಕಾಣಿಸ್ತಿರ್ಲಿಲ್ವಂತೆ. ನಾನೇನೋ ಮನೆಗೆ ಬಂದೆ. ನಕ್ಷತ್ರ, ನೀನ್ ರೋಡ್ ಮಧ್ಯದಲ್ಲಿ ಮಲ್ಕಿತ? ಇಷ್ಟೆಲ್ಲ ಆಯ್ತಾ? ಆದ್ರೆ ನಮ್ಗೆಲ್ಲ ನಿಂದೆ ಯೋಚನೆ ಆಗಿತ್ತು. ನಾನೇನೋ ಮನೆಗೆ ಬಂದೆ, ಆದ್ರೆ ನೀನ್ ಕಾಣಿಸ್ತಿಲ್ಲ. ನಿನ್ ಬಗ್ಗೆ ಏನು ವಿಷಯ ಗೊತ್ತಾಗ್ತಿಲ್ಲ. ಎಲ್ಲ ಕಡೆ ಹುಡುಕಿ ಹುಡುಕಿ ಕಂಗಾಲಾಗಿದ್ವಿ. ಸಾಲ್ದು ಅಂತ 2 ಸಲ ರೂಮ್ ನೋಡಿದ್ವಿ. ಆಗೆಲ್ಲ ನೀನ್ ಕಾಣಿಸ್ತಾ ಇರೋನು ಇವಾಗ ಹೇಗೋ ಬಂದೆ? ಇದಕ್ಕೆಲ್ಲ ನೀನು ಉತ್ತರ ಕೊಡಲೇಬೇಕು ಭೂಪತಿ. ಯಾರಿಗೂ ಗೊತ್ತಾಗದೆ ಮನೆಯಿಂದ ಹೊರಗೆ ಹೋಗಿ ಈಗ ಹೇಗೆ ಒಳಗಡೆ ಬಂದೆ? ಅದು ಹೇಗೆ ಸಾಧ್ಯ? ನೀವು ನನ್ನನ್ನು ಕೇಳಿದ್ರೆ ನಾನು ಏನಂತ ಹೇಳಿ? ನಿನ್ನೆ ರಾತ್ರಿ ನಾನು ಎಲ್ಲಿ ಮಲಗಿದ್ನೋ ಅಲ್ಲಿಂದನೇ ಎದ್ದು ಬಂದೆ. ಆ್ಯಂಡ್ ನನಗೆ ಅಷ್ಟೇ ನೆನಪಿರೋದು. ಅದಾದ್ಮೇಲೆ ಏನಾಯ್ತು ಅಂತಲೂ ನನಗೆ ಗೊತ್ತಿಲ್ಲ. ನಿಮ್ಗೆ ಅಷ್ಟೊಂದು ಡೌಟ್ ಇದ್ರೆ ನೀವು ಹೋಗಿ CCTV ಫುಟೇಜ್ನ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಭೂಪತಿ, ಅದೆಲ್ಲ ಆಗ್ಲೇ ಮಾಡಿದ್ವಿ. ಅದರಲ್ಲಿ ಯಾವ ಕ್ಲೂನು ಸಿಗ್ಲಿಲ್ಲ. ನೀನಾಗ್ಲಿ ಇವಳಾಗ್ಲಿ ಹೊರಗಡೆ ಹೋಗಿರೋದು ಯಾವುದು ಕ್ಯಾಪ್ಚರ್ ಆಗಿಲ್ಲ. ಏನಮ್ಮ ಹೇಳ್ತಿದ್ಯಾ? ಏನು ನಡೀತಿದೆ ಇಲ್ಲಿ? ಅಮ್ಮ, ನೀನು ಕರೆಕ್ಟಾಗಿ ಹೇಳು. ನೀನು ರೂಮ್ ಒಳಗಡೆ ನೋಡಿದ್ಯಾ? ನಾನು ಇರ್ಲಿಲ್ವಾ? ಹ್ಞೂ ಭೂಪತಿ, ಚೆಕ್ ಮಾಡಿದ್ವಿ. ನೀನ್ ಇರ್ಲಿಲ್ಲ ಅಲ್ಲಿ. ನೀನೇನು ತಲೆ ಕೆಡ್ಸ್ಕೋಬೇಡ ಭೂಪತಿ. ನೀನ್ ಸೇಫ್ ಆಗಿ ಬಂದಿದೆ ನಮ್ಗೆಲ್ಲ ದೊಡ್ಡ ಸಮಾಧಾನ. ಇನ್ ಮುಂದೆ ಇನ್ನೂ ಹುಷಾರಾಗಿರೋಣ. ನೀನೇನು ಹೆದರ್ಬೇಡ್ವೋ, ಇದಕ್ಕೇನಾದ್ರೂ ಒಂದು ದಾರಿ ಸಿಗುತ್ತೆ. ಈಗ ಹೊರಡ್ತೀವಿ. ಅದ್ರ ಸದ್ಯದಲ್ಲೇ ಇದ್ರ ಹಿಂದೆ ಯಾರಿದ್ದಾರೆ ಅಂತ ನಾನು ಕಂಡುಹಿಡಿತೀನಿ. ನನ್ನ ಮಗಳಿಗೆ ಯಾರು ತೊಂದರೆ ಕೊಡ್ತಿದ್ದಾರೆ ಅಂತ ಗೊತ್ತಾಗಬೇಕು. ಆಗ ಈ CS ಏನು ಅಂತ ತೋರಿಸ್ತೀನಿ. ಅದು ನೀನೇ
ಏನೇ ಆಗಿದ್ರು ಸರಿ ಭೂಪತಿ. ಚಂದ್ರಶೇಖರ್, ನನ್ನ ಮಗನ ಕಡೆ ಪಾಯಿಂಟ್ ಮಾಡಿದ್ರೆ ನಾನು ಸುಮ್ಮನಿರಲ್ಲ. ಅಂಥ ಪರಿಸ್ಥಿತಿ ಬರದೇ ಇರಲಿ, ಇದಕ್ಕೂ ಭೂಪತಿಗೂ ಯಾವುದು ಸಂಬಂಧ ಇಲ್ಲೇ ಇರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಅದರ ಅಗತ್ಯ ಇಲ್ಲ. ನನ್ನ ಮಗ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವನಿಗೆ ಇಂಥ ಚೀಪ್ ಗಿಮಿಕ್ಸ್ ಎಲ್ಲ ಗೊತ್ತಿಲ್ಲ. ಅಂಥದ್ದನ್ನೆಲ್ಲ ನನ್ನ ಮಕ್ಕಳಿಗೆ ನಾನು ಕಲಿಸಿಲ್ಲ. ಹಾಗಾದ್ರೆ ತುಂಬ ಒಳ್ಳೇದೆ, ನನಗೂ ಖುಷಿನೇ. ರೀ, ಯಾಕ್ರಿ ಹೊರಡ್ತೀವಿ ಅಂದರೆ ಸುಮ್ಮನೆ ಹೊರಡೋಣ, ಬೇರೆ ಮಾತೆಲ್ಲ ಯಾಕೆ? ನೀನು ಹುಷಾರು ಮಗಳೇ, ಏನಾದರೂ ಆದರೂ ಕಾಲ್ ಮಾಡು, ನಾನಿದ್ದೀನಿ, ಹೆದರಬೇಡ. ಪರವಾಗಿಲ್ಲಪ್ಪ, ಅಂಥದ್ದೇನಾದರೂ ಆದರೆ ಭೂಪತಿ ಇದ್ದಾನೆ, ಈ ಮನೆಯವರಿದ್ದಾರೆ, ನೀವೇನು ಯೋಚನೆ ಮಾಡಬೇಡಿ. ಅಮ್ಮ ಅಮ್ಮ ಏನ್ ಹೇಳ್ತಿದ್ಯಾ? ಭೂಪತಿ ನಕ್ಷತ್ರ ಮತ್ತೆ ಮಿಸ್ಸಿಂಗಾ? ಮತ್ತೆ ಇನ್ಸಿಡೆಂಟ್ ರಿಪೀಟ್ ಆಯ್ತಾ? ಎಸ್. ಓ ಗಾಡ್, ಅಮ್ಮ ಏನ್ ನಡೀತಿದೆ ಇಲ್ಲಿ? ಇಷ್ಟ ದಿನ ಮರೆಯಲ್ಲಿ ನಿಂತು ನಾವೆಲ್ಲರನ್ನೂ ಕಾಡಿಸ್ತಿದ್ವಿ, ಇವಾಗ ನಮ್ಮನ್ನೇ ಕಾಡ್ಸೋನು ಹುಡ್ಕೊಂಡಿದ್ದಾನ. ಯಾರಮ್ಮ, ಯಾರವನು? ಅವ್ರು ಯಾರೋ ಗೊತ್ತಿಲ್ಲ. ಇಲ್ಲಮ್ಮ, ಈ ಕತೆಗ್ ವಿಲನ್ ಅಂತ ಇದ್ರೆ ಅದ್ ನೀನ್ ಒಬ್ಳೇ ಆಗಿರ್ಬೇಕು. ಇಲ್ಲಿ ಯಾರು ಸತ್ರು, ಯಾರು ಉಳ್ಕೊಂಡ್ರು, ಯಾರು ಬೀದಿಗೆ ಬಿದ್ರು ಅದ್ ನಿನ್ನಿಂದನೇ ಆಗಿರ್ಬೇಕು. ಅದಕ್ಕೆ ಕಾರಣ ನೀನಾಗಿರ್ಬೇಕು. ಅದನ್ನ ಬಿಟ್ಟು ಮಿಡ್ಲಲ್ಲಿ ಯಾವನ ಬಂದು ನಿನ್ ದಾರಿಗೆ ಅಡ್ಡ ನಿಂತು ನಿನಗೆ ಕಾಂಪಿಟೇಷನ್ ಕೊಡೋದು ಸರಿ ಕಾಣಿಸ್ತಿಲ್ಲ. ಐ ನೋ ಮಗಳೇ, ನನಗೂ ಅದೇ ತಲೆ ನೋವ್ತಿರೋದು. ಅಮ್ಮ ಇವತ್ತು ಬಂದ್ಬಿಡಮ್ಮ. ಡೋಂಟ್ ಬಿ ಎಮೋಷನಲ್ ಮಗಳೇ. ಅಮ್ಮ ಮಗಳು ಕೈ ತುತ್ತು, ಇದಕ್ಕೆಲ್ಲ ಮುಂದೆ ಒಂದಿನ ಟೈಮ್ ಇದೆ, ಆಯಸ್ಸಿದೆ. ಓಕೆ ಮಾ, ಲವ್ ಯು ಸೋ ಮಚ್, ಬಾಯ್. ನಿನಗೇನೂ ಆಗಿಲ್ಲ ಅಲ್ವಾ? ದೇವ್ರ ದಯೆ, ಏನೂ ಆಗದೆ ಬಂದೆ. ಆದ್ರೆ ಇಲ್ಲಿಗೆ ಬಂದ್ಮೇಲೂ ನೀನಿಲ್ಲ ಅಂತ ಗೊತ್ತಾಗಿ ತುಂಬಾ ಹೆದರ್ ಬಿಟ್ಟಿದ್ದೆ. ಸುಮಾರು ಎಷ್ಟೊತ್ತು ಮಲಗಿದ್ದೆ? ನನ್ಗೆ ಎಚ್ಚರ ಆದಾಗ ಟೈಮ್ ಎಷ್ಟಾಗಿತ್ತು, ನಾನು ಯಾವ ಏರಿಯಾಲಿದ್ದೀನಿ ಒಂದು ಗೊತ್ತಿಲ್ಲ. ನನ್ನ ಹತ್ರ ಫೋನು ಇರಲಿಲ್ಲ ಭೂಪತಿ. ಅಲ್ಲಿನ ಜನ ಸಹ ಏನೂ ಹೇಳಿಲ್ಲ ನನಗೆ. ನಾನು ಕುಡ್ಕೊಂಡು ಬಂದು ಮಲಗಿದ್ದೀನಿ ಅಂತ ಯಾರು ನಂಗೆ ಸಹಾಯಕ್ಕೂ ಬಂದಿಲ್ಲ ಭೂಪತಿ. ಕೊನೆಗೆ ಯಾರೋ ಪುಣ್ಯಾತ್ಮ ಆಟೋ ಡ್ರೈವರ್ ಮನೆವರೆಗೂ ಬಂದು ಬಿಟ್ಟೋದ್ರು. ನನ್ಗೀಗ್ಲೂ ತಲೆ ದಿಂಬಂತಿದೆ. ಒಂದ್ ಕಡೆ ನೀನ್ ಕಾಣಿಸ್ತಿಲ್ಲ, ಇನ್ನೊಂದ್ ಕಡೆ ನಿದ್ದೆ ಇಲ್ಲ. ಆ ಟೆನ್ಷನ್ಗೆ ಹೇಗೇಗೋ ಆಗೋಯ್ತು. ಶ್ವೇತಾ, 7 ಗಂಟೆ ಆಯ್ತು, ಎದ್ದೇಳು ಪುಟ್ಟ. ಎಷ್ಟೊತ್ತಾದ್ರೂ ನನ್ಗೇನು ಅಂತ ನಾನೇನ್ ಮಾಡ್ಲಿ? ನೋಡು, ಇಷ್ಟೊತ್ತೆಲ್ಲ ಮಲ್ಕೋಬಾರ್ದು, ಎದ್ದು ಕಾಫಿ ಕುಡಿ. ನನಗಿನ್ನ ಸರಿ ನಿದ್ದೆ ಆಗಿಲ್ಲ, ನನ್ ಮಲ್ಗೋಗ್ಬಿಡಿ. ನೋಡಿದ್ಯಮ್ಮ? ಏಯ್, ಎದ್ದೇಳೆ ಕತ್ತೆ. ಕತ್ತೆ ಗಿತ್ತೆ ಅಂದ್ರೆ ಚೆನ್ನಾಗಿರಲ್ಲ. ಮರ್ಯಾದೆ ಇರ್ಲಿ. ಆಯ್ತಾಯ್ತು, ಸುಮ್ಮನೆ ಬೆಳಗ್ಗೆನೆ ಇಬ್ರು ಜಗಳ ಆಡಬೇಡಿ. ಶ್ವೇತಾ, ಇನ್ಮೇಲೆ ನಿನಗೆ ಕೋಣೆ ಇಲ್ಲ.
ಕೋಣೆ ಒಳಗೆ ಸೇರ್ಕೊಂಡ್ಬಿಟ್ರೆ ಹೊರಗೆ ಬರೋದಿಲ್ಲ ಅಂತಿಲ್ಲ. ನಿಂದೇನೇನಿದೆಯೋ ಎಲ್ಲ ತಗೋ, ಹೊರಗಡೆ ಇಡು. ಏನು ಹೊರ್ಗ? ಹೌದು, ನೀನು ಒಂದು ಸ್ವಲ್ಪ ಬೆರಿಬೇಕು, ಮಾತಾಡಬೇಕು, ನಮ್ಗಳ ಜೊತೆ ಸೇರ್ಕೊಂಡು ಕೆಲಸ ಮಾಡೋದನ್ನ ಕಲಿಬೇಕು. ಅದನ್ನ ಬಿಟ್ಟು ಒಬ್ಳೆ ಕೋಣೆನಲ್ಲೇ ಕೂತ್ಕೊಂಡಿದ್ರೆ ಏನು ಚೆನ್ನಾಗಿರುತ್ತೆ? ಸೃಷ್ಟಿ, ಇವಳೆಲ್ಲ ಬಟ್ಟೆ ಬರೆಗಳನ್ನು ತುಂಬ್ಕೊ, ಎಲ್ಲ ಹೊರಗಡೆ ಇಡೋಣ. ನೋ, ನಾನು ನನ್ನ ರೂಮ್ ಬಿಟ್ಟು ಎಲ್ಲೂ ಬರಲ್ಲ, ಇಲ್ಲೇ ಇರ್ತೀನಿ. ನಾನು ಒಂದ್ಸರಿ ಹೇಳಿದ್ಮೇಲೆ ಮುಗೀತು. ಇನ್ಮೇಲೆ ನೀನು ಈ ಕೋಣೆನಲ್ಲಿ ಇರೋ ಹಾಗಿಲ್ಲ. ಹಾಲಲ್ಲೇ ನಮ್ಮ ಜೊತೆನೆ ಮಲ್ಕೋಬೇಕು, ಅಲ್ಲೇ ಎದ್ದೇ ಇರಬೇಕು. ನೋವೇ, ನಾನು ರೂಮ್ ಬಿಟ್ಟು ಎಲ್ಲೂ ಬರಲ್ಲ. ನೀನೇನೆ ನೋಡ್ತಾ ಇದೀಯಾ? ಎಲ್ಲ ತುಂಬಿಸ್ಕೋ. ಇದೇನಿದು, ನನ್ನ ಕಾಲೆಲ್ಲ ಕೆಸರಾಗಿದೆಯಲ್ಲ. ಭೂಪತಿ, ಏನಾಯ್ತು? ಇಲ್ಲಿ ಯಾಕೆ ಬಂದೆ? ಭೂಪತಿ, ಏನ್ ವಿಷಯ? ಇವನಲ್ಲಿ ಮಲ್ಟಿ ಪರ್ಸನಾಲಿಟಿ ಡಿಸಾರ್ಡರ್ ಇರಬಹುದು. ಅಂದ್ರೆ ಒಬ್ಬನೇ ವ್ಯಕ್ತಿ ಬೇರೆ ಬೇರೆ ವ್ಯಕ್ತಿಗಳ ತರ ಬಿಹೇವ್ ಮಾಡೋ. ನೀನ್ ಯಾರನ್ನಾದ್ರೂ ಅತಿಯಾಗಿ ದ್ವೇಷಿಸಿದ್ರೆ, ಇಲ್ಲ ನಿನ್ಗೆ ಯಾರಾದ್ರೂ ಮೋಸ ಮಾಡಿದ್ರೆ, ಕೆಲವೊಮ್ಮೆ ನಿನಗೇ ಗೊತ್ತಿಲ್ಲದೆ ಹೀಗಾಗೋ ಸಾಧ್ಯತೆ ಇದೆ. ಅಂದ್ರೆ ನಾನು ನಕ್ಷತ್ರ ಮನೆಯಿಂದ ಹೊರಗಡೆ ಹೋಗಿದ್ದು ಈ ಕಿಟಕಿಯಿಂದ. ಇಲ್ಲ, ಇದ್ರಲ್ಲ. ಭೂಪತಿ, ಏನ್ ಹೇಳ್ತಿದ್ಯಾ? ಇಲ್ಲಿಂದ ಹೋದ್ರೆ CCTV-ನಲ್ಲಿ ಕಾಣ್ಬೇಕು ತಾನೆ? ನೋ, ಇಲ್ಲಿ CCTV ಕವರೇ ಆಗಲ್ಲ. ಪೊಲೀಸ್ ಸೆಕ್ಯೂರಿಟಿ. ಈ ಕೀ ನನ್ನ ಪಾಕೆಟ್ ಒಳಗಡೆ ಇತ್ತು. ಅಂದ್ರೆ ಕನ್ಫರ್ಮ್ ಇದನ್ನೆಲ್ಲ ಮಾಡ್ತಿರೋದು ನಾನೇ ಮಾಡ್ತಿರೋದಾಗಿದ್ರೆ. ನಾನು ನಿನ್ನ ಇದೇ ಜಾಗದಿಂದಾನೇ ಹೊರಗಡೆ ಕರ್ಕೊಂಡು ಹೋಗಿದ್ದು, ಆಮೇಲೆ ಇದೇ ಜಾಗದಿಂದಾನೇ ವಾಪಸ್ ಮನೆಗೆ ಬಂದು ಮಲಗಿದ್ದು. ಇದು CCTV-ಲಿ ಕವರ್ ಆಗ್ತಿಲ್ಲ, ಅದಕ್ಕೆ ನಿಮ್ಗೆ ಯಾರಿಗೂ ಗೊತ್ತಾಗ್ತಿಲ್ಲ. ಭೂಪತಿ, ಏನೇನೋ ಮಾತಾಡ್ಬೇಡ್ವೋ? ಇಲ್ಲ, ನಾನು ಕರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ನಕ್ಷತ್ರ. ನನ್ನ ಬ್ರೈನ್ ಅಲ್ಲಿ ನನಗೆ ಗೊತ್ತಿಲ್ಲದೆ ಏನೇನೋ ನಡೀತಿದೆ. ನೋ, ನೀನೇನು ಹೇಳ್ಬೇಡ, ಇದೆಲ್ಲ ನಂದೇ ಕೆಲಸ. ನಿನ್ನ ದೇವಸ್ಥಾನದ ಹತ್ರ ಕಿಡ್ನಾಪ್ ಮಾಡಿದ್ದು ನಾನೇ, ಮರದ ಹತ್ರ ಕಟ್ಟಾಕಿದ್ದು ನಾನೇ. ಇವತ್ತು ನಿನ್ನ ಕರ್ಕೊಂಡೋಗಿ ರೋಡಲ್ಲಿ ಮಲಗಿಸಿದ್ದು ನಾನೇ.